ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ವೀಕೆಂಡ್ ಹೇಗಿರುತ್ತೆ ಯೂಶ್ವಲಿ ಅಂತ ನೀವು ನೋಡ್ಬೋದು. ನಾನು ನಿಮಗೆ ತುಂಬ ವ್ಲಾಗ್ಸ್ನ ಮಾಡಿದಾಗೆಲ್ಲ ನೀವು ಕೇಳ್ತಾ ಇರ್ತೀರ, ನೀವು ಹೇಗೆ ಮಗು ಮತ್ತು ಮನೆ ಕೆಲಸ ಮತ್ತು ಯೂಟ್ಯೂಬು ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ನಾನು ವೀಕೆಂಡ್ಸ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀನಿ. ವೀಕೆಂಡ್ಸಲ್ಲಿ ನಾನು ಆದಷ್ಟು ಪ್ರಿಪ್ರೇಷನ್ಸ್ನ ಮಾಡಿಟ್ಕೊತೀನಿ. ಫಾರ್ ಎಕ್ಸಾಂಪಲ್, ನಾನು ಎಲ್ಲ ಜ್ಯೂಸಲ್ಲಿ ಹಾಗೆಯೇ ಯಾವುದೇ ಸ್ವೀಟ್ ಐಟಮ್ಮು ಏನೇ ಮಾಡಿದ್ರೂ ನಾನು ಬೆಲ್ಲ ಯೂಸ್ ಮಾಡ್ತೀನಿ, ಬೆಲ್ಲದ ಪುಡಿ ಯೂಸ್ ಮಾಡ್ತೀನಿ. ಯೂಶ್ವಲಿ ನಾವು ಜಾಗ್ರಿ ಪೌಡರ್ನ ತಂದು ಅದನ್ನು ಯೂಸ್ ಮಾಡ್ತಿದ್ವಿ. ಬಟ್ ಮನೆಯಲ್ಲಿ ಸೀಮಂತಕ್ಕೆ ಅದು ಇದು ಫಂಕ್ಷನ್ಸ್ಗೆ ಅಂತ ತಂದಿರೋ ಅಂಥ ಅಚ್ಚು ಬೆಲ್ಲಗಳು ತುಂಬಾ ಇದ್ವು, ಬೆಲ್ಲದ ಅಚ್ಚು. ಅದನ್ನೆಲ್ಲ ನಾನು ಪೌಡ್ರ್ ಮಾಡಿ ಜಾಗ್ರಿ ಪೌಡರ್ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಇದನ್ನೇ ನಾನು ಜ್ಯೂಸ್ಗಳಿಗೆ ಎಲ್ಲ ಯೂಸ್ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ತುಂಬಾ ಈಸಿ ಅನಿಸುತ್ತೆ ಕೆಲಸಗಳು. ಇದೇ ರೀತಿ ನಾನು ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಸುಳಿದಿಟ್ಕೊಳ್ಳೋದಾಗಲಿ, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮಾಡಿಟ್ಕೊಳ್ಳೋದು, ಹಾಗೆ ತೆಂಗಿನಕಾಯಿನ ತುರಿದಿಟ್ಕೊಳ್ಳೋದು, ಈ ರೀತಿ ಕೆಲಸಗಳನ್ನು ಕೂಡ ಮಾಡಿ ಈಸಿ ಮಾಡ್ಕೊತೀನಿ. ವೀಕ್ ಡೇಸು ನನ್ನ ಕೆಲಸಗಳು ತುಂಬ ಈಸಿ ಆಗುತ್ತೆ, ಫಾಸ್ಟಾಗಿ ಕೂಡ ಆಗುತ್ತೆ. ನೀವು ಬೇಕಂದರೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೋಬೋದು. ಹಾಗೆಯೇ ಕೆಲವೊಂದು ವೆಜಿಟೇಬಲ್ಸು ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥ ವೆಜಿಟೇಬಲ್ಸ್ನು ಕೂಡ ಕಟ್ ಮಾಡ್ಬೋದು. ಇದಕ್ಕೋಸ್ಕರ ನಾವು ವಾರದ ಪೂರ್ತಿ ಏನೇನು ನಾವು ತಿಂಡಿ ಅಡುಗೆಗಳನ್ನ ಮಾಡ್ತೀವಿ ಅಂತ ವೀಕೆಂಡೇ ನಾವು ಪ್ಲ್ಯಾನ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ತಕ್ಕಂಥ ವೆಜಿಟೇಬಲ್ಸ್ನ ತಂದು ವಾಶ್ ಮಾಡಿ ನೀಟಾಗಿ ಚಾಪ್ ಮಾಡಿ ಇಟ್ಕೋಬೋದು. ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಳ್ಳೋದು ಸೇಫ್ ಅಲ್ಲ, ಫ್ರಿಡ್ಜಲ್ಲಿ ಸ್ಮೆಲ್ ಬರುತ್ತೆ. ಬಟ್ ಬೇರೆ ವೆಜಿಟೇಬಲ್ಸು ಏರ್ ಟೈಟ್ ಕಂಟೈನರ್ಸಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅಂಥದ್ದನ್ನು ನಾವು ವೀಕೆಂಡ್ಸ್ನ ಮಾಡಿಟ್ಕೊಂಡ್ರೆ ನೀವು ಬೇಕಾದಷ್ಟು ಕೆಲಸಗಳನ್ನು ಮಾಡ್ಕೋಬೋದು. ವೀಕ್ ಡೇಸು ತುಂಬಾ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂಡ ಇರ್ಬೋದು. ಸ್ಯಾಟರ್ಡೆ ಮಾರ್ನಿಂಗ್ಸ್ ಈ ರೀತಿ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇಟ್ಕೊಂಡಿರೋದ್ರಿಂದ ತಿಂಡಿ ತುಂಬ ಸಿಂಪಲ್ಲಾಗಿರುತ್ತೆ. ಸೊ ಇವತ್ತು ಅವಲಕ್ಕಿ ಮಾಡಿದ್ದೀನಿ. ಅವಲಕ್ಕಿ ರೆಸಿಪಿ ನಾನು ಆಲ್ರೆಡಿ ಕೆಲವು ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ತಿಂಡಿ ಆದ ತಕ್ಷಣ ಮತ್ತೆ ಇನ್ನಷ್ಟು ಪ್ರಿಪ್ರೇಷನ್ ವರ್ಕ್ಗಳು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದಷ್ಟು ಒಣ ಕೊಬ್ಬರಿ ಇತ್ತು, ಅದನ್ನು ಕೂಡ ತುರಿದಿಟ್ಕೊತಿದ್ದೀನಿ. ಇದನ್ನು ರುಬ್ಬಿ ಮಾಡುವಂಥ ಸಾಂಬಾರು ಅಥವಾ ಮಸಾಲೆ ಪಲ್ಯ ಈ ರೀತಿ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆಯೇ ತಂಬುಳಿ ಟೈಪ್ ಒಂದು ಸಾರು ಮಾಡ್ತೀವಿ ನಾವು, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಚಟ್ನಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಯೂಸ್ ಬರುತ್ತೆ ಅಂತ ನಾನು ಇಷ್ಟೊಂದು ತೆಂಗಿನ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ನಾನು ಚಪಾತಿ ಹಿಟ್ಟು ಕಲಸಿಡ್ತಾಯಿದ್ದೀನಿ. ಇದು ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ನ್ಯೂಟ್ರಿಷಸ್ ಆಗಿರಲಿ ಅಂತ ನಾನು ಕಿರಿಕ್ಸಾಲೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಇದ್ರ ಜೊತೆಗೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇದು ನೆನೆಯೋ ಅಷ್ಟರಲ್ಲಿ ನಾನು ಪಲ್ಯ ಮಾಡ್ತಿದ್ದೀನಿ. ಪಲ್ಯಕ್ಕೆ ನಾನು ಫಸ್ಟಿಗೆ ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನಾವು ಯಾವುದಾದ್ರೂ ಸ್ಪೆಷಲ್ ರೆಸಿಪಿಗಳನ್ನ ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿರ್ತೀನಿ, ನಾನ್ ವೆಜ್ ರೆಸಿಪೀಸು. ಸೊ ಆವಾಗ ನೀವೇನು ಅಂದ್ಕೊತೀರಾ, ನೀವು ಬರೀ ಯಾವಾಗಲೂ ನಾನ್ ವೆಜ್ಜೇ ತಿಂತಿರ್ತೀರ ಅಂತ. ನಾವು ತುಂಬ ರೇರಾಗಿ ನಾನ್ ವೆಜ್ ತಿನ್ನೋದು. ಎಗ್ ತಿಂತಾಯಿರ್ತೀವಿ, ನಾನ್ ವೆಜ್ಜು ಅಪರೂಪಕ್ಕೆ ತಿಂತಾಯಿರ್ತೀವಿ. ಬಟ್ ವೆಜಿಟೇಬಲ್ಸು ಮತ್ತು ಸೊಪ್ಪು ತರಕಾರಿ ಜಾಸ್ತಿ ತಿನ್ನೋದು. ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡ್ತಿದ್ದೀನಿ. ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬೇಗ ಸಾಫ್ಟ್ ಆಗಲಿ ಅಂತ ನಾನು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಖಾರ ಇರೋವಂಥ ಕ್ಯಾಪ್ಸಿಕಮ್ನ ಕೂಡ ಹಾಕ್ಬೋದು, ತುಂಬ ಟೇಸ್ಟ್ ಇರುತ್ತೆ. ಈಗ ನಾನು ರಫಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿದ್ದೀನಿ. ಒಂದು 2 ಈರುಳ್ಳಿ ಹಾಕಿದ್ರೆ ಸಾಕು. 2 ದೊಡ್ಡ ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡಿಟ್ಟಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಬದನೆಕಾಯಿ ಮತ್ತು ಬೀನ್ಸ್ ಇದೆ. ಈ ಪಲ್ಯ ಡ್ರೈ ಪಲ್ಯ, ಇದು ಚಪಾತಿ ರೊಟ್ಟಿ ಜೊತೆ ಎರಡರ ಜೊತೆನೂ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಟೊಮ್ಯಾಟೊ ಕೂಡ ಹಾಕಿದ್ದೀನಿ. ಟೊಮ್ಯಾಟೊ ಬಿಟ್ಕೊಳ್ಳೋ ಅಂಥ ರಸ ಏನಿದೆ, ವಾಟರ್ ಕಂಟೆಂಟ್ ಏನಿದೆ, ಅದನ್ನೇ ಯೂಸ್ ಮಾಡಿಕೊಂಡು ಇದು ಕುಕ್ ಮಾಡ್ಕೊಳ್ಳುತ್ತೆ. ಅಂದರೆ ವೆಜಿಟೇಬಲ್ಸು ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದೇ ಸ್ಟೀಮಲ್ಲಿ ಇದು ಕುಕ್ ಆಗುತ್ತೆ. ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ.
ನಾನು ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಟು ಕುಕ್ ಮಾಡಿದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಇದೇ ರೀತಿ ನಾನು ಮುಚ್ಚಿಡೋದು ಹಾಗೆ ಓಪನ್ ಮಾಡಿ ಮಿಕ್ಸ್ ಮಾಡೋದು ಮಾಡ್ತಾ ಕುಕ್ ಮಾಡ್ತಾ ಹೋಗ್ತೀನಿ. ತರಕಾರಿ ಎಲ್ಲ ಬೆಂದಿದ್ದಾದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಏನು ಹಾಕೋದು ಅಂತ ನೋಡೋಣಂತೆ. ಅಷ್ಟರಲ್ಲಿ ನಾನು ಇದು ಬೇಯೋ ಅಷ್ಟರಲ್ಲಿ ನಾನು ವಾಷಿಂಗ್ ಮಿಷಿನ್ಗೆ ಪಾಪು ಬಟ್ಟೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಮಗು ಬಟ್ಟೆನ ಹೇಗೆ ವಾಶ್ ಮಾಡ್ತೀರಾ, ಹಾಗೆಯೇ ಏನು ಲಿಕ್ವಿಡ್ ಅಥವಾ ಪೌಡರ್ನ ಯೂಸ್ ಮಾಡ್ತೀರಾ ಅಂತ ಕೂಡ ಬಹಳಷ್ಟು ಜನ ಕೇಳಿದ್ರಿ. ನಾನು ಯೂಶ್ವಲಿ ಮಗು ಬಟ್ಟೆನ ಸಪ್ರೇಟ್ ಲೋಡ್ ಹಾಕ್ತೀನಿ. ನಂದು ಮತ್ತು ಕಾರ್ತಿಕ್ ಬಟ್ಟೆಗಳು ಸಪ್ರೇಟ್ ಲೋಡ್ ಹಾಕ್ತೀನಿ. ಈಗ ನಾನು ಬೇಬಿ ಲಾಂಡ್ರಿ ಲಿಕ್ವಿಡ್ ಏನಿದೆ, ಇದು ಪ್ಲ್ಯಾಂಟ್ ಬೇಸ್ಡ್ ಲಾಂಡ್ರಿ ಡಿಟರ್ಜೆಂಟ್ ಲಿಕ್ವಿಡು. ಇದನ್ನು ನಾನು ಕಂಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಹಾಕೋ ಡಿಟರ್ಜೆಂಟ್ ಕಂಪಾರ್ಟ್ಮೆಂಟ್ ಎರಡೂ ಸೈಡು ಅರ್ಧ ಸ್ಕೂಪ್ ಹಾಕ್ತಾಯಿದ್ದೀನಿ. ಇದು ಮಾಮಾ ಅರ್ತ್ ಅವರ ಪ್ಲ್ಯಾಂಟ್ ಬೇಸ್ಡ್ ಲಾಂಡ್ರಿ ಡಿಟರ್ಜೆಂಟ್ ಲಿಕ್ವಿಡ್ ಫಾರ್ ಬೇಬೀಸ್. ಇದು ಹುಟ್ಟಿದ ಮಗುವಿಂದ ಕೂಡ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ, 100% ನ್ಯಾಚುರಲ್ಲು. ಇದರಲ್ಲಿ ಇರೋ ಮೇನ್ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ನೀಮ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಲೈಮ್ ಸಿಟ್ರಸ್. ಇದು ಎರಡೂ ಬಟ್ಟೆಗಳನ್ನ ತುಂಬ ಕ್ಲೀನಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಆಗಿ ಹಾಗೆಯೇ ಫ್ರೆಶ್ ಆಗಿ ಕೂಡ ಇಡುತ್ತೆ. ಬಯೋ ಎಂಜೈಮ್ ಬೇಸ್ಡ್ ಲಿಕ್ವಿಡ್ ಡಿಟರ್ಜೆಂಟ್ ಇದು. ಆ್ಯಂಟಿ ಬ್ಯಾಕ್ಟೀರಿಯಲ್ ಫಾರ್ಮುಲಾ ಇದೆ. ಸೊ ಮಕ್ಳಿಗಂತೂ ಹೇಳಿ ಮಾಡಿಸ್ದಂಗಿದೆ. ನಾವು ಬ್ಯಾಕ್ಟೀರಿಯಾದಿಂದ ಮಕ್ಕಳನ್ನ ಆದಷ್ಟು ದೂರ ಇಡಬೇಕು. ಸೊ ಮಾಮಾ ಅರ್ತ್ ಅವರ ಈ ಡಿಟರ್ಜೆಂಟ್ನ ನೀವು ಟ್ರೈ ಮಾಡಿ ನೋಡ್ಬೋದು. ನನಗೆ ಭಾಳಷ್ಟು ಡಿಟರ್ಜೆಂಟ್ನ ನಾನು ಯೂಸ್ ಮಾಡಿದೆ, ನನಗೆ ಇದೇ ಬೆಸ್ಟ್ ಅನಿಸ್ತು. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ಔಟ್ ಮಾಡ್ಬೋದು, ಲಿಂಕ್ಸ್ನ ಅಲ್ಲಿ ಹಾಕಿರ್ತೀನಿ. ಮಾಮಾ ಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮ್ಗೆ ಹೇಳ್ತಿರ್ತೀನಿ. ಅವರು 2025 ಒಳಗಡೆ 1 ಮಿಲಿಯನ್ ಟ್ರೀಸ್ ಅಷ್ಟು ಪ್ಲ್ಯಾಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರತಿ ಆರ್ಡರ್ಗೆ ಅವರು ಒಂದು ಟ್ರೀನ ಲಿಂಕ್ ಮಾಡಿ ನಿಮಗೆ ಮೇಲ್ ಕೂಡ ಮಾಡ್ತಾರೆ. ಸೊ ನೀವು ಆ ರಿಯಲ್ ಪ್ಲ್ಯಾಂಟ್ನ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆ ಅವರ ಎಲ್ಲ ಪ್ರಾಡಕ್ಟ್ಸು ಕ್ರುಯಲ್ಟಿ ಫ್ರೀ ಕೂಡ ಹೌದು. ಪೀಟಾದವರು ಅವ್ರನ್ನ ಕ್ರುಯಲ್ಟಿ ಫ್ರೀ ಅಂತ ಸರ್ಟಿಫೈ ಮಾಡಿದ್ದಾರೆ. ಹಾಗೆ ಬ್ಯೂಟಿ ವಿತೌಟ್ ಬನೀಸ್ ಅವ್ರು ಕೂಡ ಸರ್ಟಿಫೈ ಮಾಡಿದ್ದಾರೆ. ಇವರು ಯಾವುದೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗಲಿ ಟೆಸ್ಟ್ ಮಾಡುವಾಗಲಿ ಯಾವುದೇ ಆ್ಯನಿಮಲ್ಸ್ನ ಹಾರ್ಮ್ ಮಾಡಿಲ್ಲ ಅನ್ನೋದು ಗ್ಯಾರಂಟಿ ಇರುತ್ತೆ. ಹಾಗೆಯೇ ನಿಮಗೆ mamaearth.in ವೆಬ್ಸೈಟಲ್ಲಿ ಈ ಪ್ರಾಡಕ್ಟ್ಸ್ನ ತೊಗೋಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ mamaearth.in ವೆಬ್ಸೈಟ್ ಹಾಗೆ ಫಸ್ಟ್ ಕ್ರೈ ಮತ್ತು ಅಮೆಝಾನಲ್ಲಿ ಕೂಡ ಸಿಗುತ್ತೆ. ನೀವು ಯಾವ ಸೆಟ್ಟಿಂಗ್ ಇಡ್ತೀರಾ ಅಂತ ಕೂಡ ಭಾಳ ಜನ ಕೇಳಿದ್ರಿ. ನಾನು ಡೈಲಿ ವಾಶ್ ಸೆಟ್ಟಿಂಗ್ ಇಡ್ತೀನಿ. ಇದು 30 ಡಿಗ್ರಿ ಸೆಲ್ಸಿಯಸ್ಸಿಗೆ ಸೆಟ್ ಆಗುತ್ತೆ. ಸೊ ಬೇಬಿ ಬಟ್ಟೆಗಳನ್ನ ವಾಶ್ ಮಾಡೋಕ್ಕೆ ಇಷ್ಟು ಟೆಂಪ್ರೇಚರ್ ಸಾಕು. ಹಾಗೆಯೇ ಇಷ್ಟು ಡ್ಯೂರೇಷನ್ ಕೂಡ ಸಾಕು. ಇದು ಆಲ್ಮೋಸ್ಟ್ 1.5 hours ತೊಗೊಳುತ್ತೆ. ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡಿ ಬರ್ತೀನಿ ವಾಪಸ್ ಅಲ್ಲಿಗೆ. ಈಗ ನಾನು ಏನು ಸೊಪ್ಪು ಮಿಕ್ಸ್ ಮಾಡಿ ನಾನು ಚಪಾತಿ ಹಿಟ್ಟು ಕಲಿಸಿದ್ದೆ, ಅದನ್ನು ಚಪಾತಿ ಲಟ್ಟಿಸಿ ಬೇಯಿಸ್ಕೊತಾ ಇದ್ದೀನಿ. ಇದು ಎಲ್ಲ ಪಲ್ಯದ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಡಯಟ್ ಮಾಡ್ತಿರೋರ್ಗಂತೂ ತುಂಬಾ ಹೇಳಿ ಮಾಡಿಸ್ತಾಗಿದೆ. ಇನ್ಫ್ಯಾಕ್ಟ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಫೀಡಿಂಗ್ ಮದರ್ಸ್ಗೂ ಕೂಡ ತುಂಬಾ ನ್ಯೂಟ್ರಿಷಿಯಸ್ಸು, ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಸೊ ಟ್ರೈ ಮಾಡಿ ನೋಡಿ. ಈ ರೀತಿ ಪಾಲಕ್ ಸೊಪ್ಪು ಹಾಗೆಯೇ ಮನೆಗೆ ಮೆಂತ್ಯ ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು ಯಾವುದಿದ್ರೂ ಪರವಾಗಿಲ್ಲ, ಸಣ್ಣದಾಗಿ ಹೆಚ್ಚಿ ಈ ರೀತಿ ಚಪಾತಿ ಮಾಡಿದ್ರೆ ನಾವು ಗೋಧಿ ಹಿಟ್ಟಿನ ಕಂಟೆಂಟು ಅಂದರೆ ಕಾರ್ಬೋಹೈಡ್ರೇಟ್ ಕಂಟೆಂಟು ಕೂಡ ಕಡಿಮೆ ತಿಂದಂಗೆ ಆಗುತ್ತೆ. ಸೊಪ್ಪು ಅದ್ರ ಜೊತೆಗೇ ನಮಗೆ ಗೊತ್ತಿಲ್ಲದಲ್ಲೇ ಬಾಡಿ ಒಳಗೆ ಹೋಗುತ್ತೆ, ನ್ಯೂಟ್ರಿಷನ್ ಕೂಡ ಸಿಕ್ಕಾಗುತ್ತೆ. ಈಗ ನಾನು ಪಲ್ಯ ಬೇಯೋ ಅಷ್ಟರಲ್ಲಿ ಚಪಾತಿಗಳನ್ನ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಮಧ್ಯದಲ್ಲಿ ನಾನು ಸೀದೋಗಬಾರ್ದು ಅಂತ ಮಿಕ್ಸ್ ಮಾಡ್ತಾ ಇರ್ತೀನಿ. ನಾನು ಯೂಸ್ ಮಾಡ್ತಿರೋದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ. ಇದು ಫುಲ್ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಸೀದೋಗುತ್ತೆ. ಸೊ ನಾವು ಫುಲ್ಗಿಂತ ಒಂಚೂರು ಕಡಿಮೆ ಫ್ಲೇಮ್ ಇಟ್ಟಿರಬೇಕು, ಆವಾಗವಾಗ ಮಿಕ್ಸ್ ಮಾಡ್ತಿರಬೇಕು. ಇದು ಎಲ್ಲ ಕುಕ್ವೇರಲ್ಲಿ ಸ್ಟೇನ್ಲೆಸ್ ಸ್ಟೀಲು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗೆಲ್ಲ ಕುಕ್ವೇರು ಭಾಳನೇ ಕಾನ್ಷಿಯಸ್ಸಾಗಿ ಯೂಸ್ ಮಾಡಬೇಕು. ನಾನು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ಇನ್ನೂ ಕೆಲವೊಂದು ಪಾತ್ರೆಗಳು ಇದ್ದಾವೆ ನಮ್ಮ ಮನೆಯಲ್ಲಿ ಅಲ್ಯೂಮಿನಿಯಮ್ಮು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಲೋಲಿ ನಾನು ಎಲ್ಲನೂ ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಈಗ ತರಕಾರಿ ಎಲ್ಲ ಬೆಂದಿದ್ದೆ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಗೆಯೇ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಈಸಿ ಪಲ್ಯ. ಇದಕ್ಕೆ ಯಾವುದೂ ಪುಡಿ ಆ್ಯಡ್ ಮಾಡೋದು ಬೇಡ. ನಿಮಗೆ ಬೇಕಂದರೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ಲಾಗಿ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಇದು ನಮ್ಮ ಸ್ಯಾಟರ್ಡೇ ಲಂಚು, ತುಂಬ ಹೆಲ್ದಿ ಸಿಂಪಲ್ ಲಂಚು. ನಾವು ಡಿನ್ನರ್ಗೂ ಕೂಡ ಇದೇ ಪಲ್ಯ ಮಿಕ್ಕಿರುತ್ತಲ್ಲ, ಚಪಾತಿ ಹಿಟ್ಟು ಕೂಡ ರೆಡಿ ಇರುತ್ತೆ. 2 ಚಪಾತಿ ಮಾಡ್ಕೋತೀವಿ. ಸೊ ಈ ರೀತಿ ಹೆಲ್ದಿ ರೂಟೀನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಲಂಚ್ ಮುಗಿಸೋ ಅಷ್ಟರಲ್ಲಿ ಬಟ್ಟೆಗಳು ಕೂಡ ವಾಶ್ ಆಗಿ ರೆಡಿಯಾಗಿದೆ.
ಸೊ ಇದನ್ನೆಲ್ಲ ನಾನು ಡ್ರೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ವೀಕೆಂಡ್ಸು ಕಾರ್ತಿಕ್ ಮನೆಯಲ್ಲೇ ಇದ್ದರೆ ಅಂತೂ ಆರಾಮಾಗಿ ಪಾಪು ಜೊತೆ ಆಟ ಆಡ್ಕೊಂಡಿರ್ತಾರೆ. ಸೊ ನನಗೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ. ಈಗ ನಾನು ವಾಶ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಡ್ರೈ ಮಾಡ್ತಾಯಿದ್ದೀನಿ. ಈ ಸ್ಟ್ಯಾಂಡ್ ತುಂಬ ಜನ ಕೇಳ್ತಾ ಇದ್ರಿ ಇದು ಎಲ್ಲಿ ತೊಗೊಂಡ್ರಿ ಅಂತ. ನಾವು ಸ್ಪಾರಲ್ಲಿ ತೊಗೊಂಡಿದ್ದು ಅನಿಸುತ್ತೆ, ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಇದು ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಸ್ಟಡಿಯಾಗಿದೆ, ಭಾಳ ದಿನದಿಂದ ನಾವು ಯೂಸ್ ಮಾಡ್ತಿದ್ದೀವಿ. ನೀವು ನೋಡಿರ್ಬೋದು, ಈ ಮನೆಗೆ ಬಂದಿದ್ದ ಮೊದಲನೇ ದಿನವೇ ನಾವು ಈ ಬಟ್ಟೆ ಒಣಗಾಕಕ್ಕೆ ಇಲ್ಲೇನೂ ವ್ಯವಸ್ಥೆ ಇಲ್ಲ ಅಂತ ತೊಗೊಂಡು ಬಂದಿದ್ದು. ಆವಾಗಿಂದನೂ ಇದು ಯೂಸ್ ಮಾಡ್ತಿದ್ದೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಆಲ್ಮೋಸ್ಟ್ 2 ಟ್ರಿಪ್ ಬಟ್ಟೆ, 2 ಲೋಡ್ ವಾಷಿಂಗ್ ಮಿಷಿನ್ ಬಟ್ಟೆಗಳನ್ನ ಒಂದೇ ಸ್ಟ್ಯಾಂಡಲ್ಲಿ ಒಣಗಾಕ್ಬೋದು. ನೆಕ್ಸ್ಟ್ ಡೇ ಸಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಎಗ್ನೆಲ್ಲ ಬಾಯ್ಲ್ ಮಾಡಿಟ್ಟಿದ್ದೀನಿ. ಏನು ಐಟಮ್ ಮಾಡ್ತಿದ್ದೀನಿ ಅಂತ ನಿಮಗೆ ಮಾಡ್ತಾ ಗೊತ್ತಾಗುತ್ತೆ. ಈಗ ಕುಕ್ಕರ್ಗೆ ನಾನು ಎಣ್ಣೆ ಕಾದಿದ್ದಾದಮೇಲೆ ಫ್ರೆಶ್ಶಾಗಿ ಮಾಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಈರುಳ್ಳಿ ಪೇಸ್ಟ್ ಕೂಡ ಹಾಕ್ತಿದ್ದೀನಿ. ಇದರಲ್ಲಿ ನಾನು 3 ದೊಡ್ಡ ಈರುಳ್ಳಿನ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆಮೇಲೆ ನಾನು ಇದಕ್ಕೆ ನೆಕ್ಸ್ಟ್ ಏನು ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಯೂಶ್ವಲಿ ನಾವು ಸಂಡೇಸು ನಾನ್ ವೆಜ್ ಮಾಡ್ತೀವಿ. ನಾನ್ ವೆಜ್ ಇಲ್ಲಾಂದರೆ ಅಟ್ಲೀಸ್ಟ್ ಎಗ್ ಅಂತೂ ಮಾಡ್ತೀವಿ. ಇವತ್ತು ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಇದು ನಾನು ಸ್ವಾತಿಯವರ ಅತ್ತೆ ಹತ್ರ ಕಲ್ತ್ಕೊಂಡಿದ್ದು. ಗೌಡ್ರ ಸ್ಟೈಲ್ ಚಿಕನ್ ಸಾರು, ಚಿಕನ್ ಸಾಂಬಾರು ಅಂತ ಏನಂತಾರೆ, ಅದು ತಿಕ್ಕಾಗಿ ಚೆನ್ನಾಗಿರುತ್ತೆ. ಇದು ಅನ್ನ, ಮುದ್ದೆ, ಚಪಾತಿ, ದೋಸೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಈಗ ನಾನು ಚಿಕನ್ ಪೀಸಸ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಈ ಚಿಕನ್ ಪೀಸಸ್ಸು ಈ ಈರುಳ್ಳಿ ಪೇಸ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಎಲ್ಲ ಸೈಡಿಂದ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸ್ಲೋ ಆಗಿ ಫ್ರೈ ಮಾಡ್ತಾಯಿದ್ದೀನಿ. ಸೈಡಲ್ಲಿ ನಾನು ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ಕೊತಿದ್ದೀನಿ ಮಿಕ್ಸರ್ ಜಾರಲ್ಲಿ. ಕಾಯಿ ತುರಿ 1-2 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಸಣ್ಣ ಪೀಸು ಚಕ್ಕೆ ಮತ್ತು 4-5 ಲವಂಗ, ಆಮೇಲೆ 1 ಹಿಡಿಯಷ್ಟು ಹುರ್ಗಡ್ಲೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಡಿಫ್ರೆಂಟ್ ಆಗಿರೋವಂಥ ಮಟನ್ ಕರಿ, ಚಿಕನ್ ಕರಿ. ಇದನ್ನು ಆ್ಯಕ್ಚುಲಿ ಮಟನ್ ಕರಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮಟನ್ ಕರಿ ಫಸ್ಟ್ ಟ್ರೈ ಮಾಡಿದ್ದೆ, ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಾನು ಸೇಮ್ ರೆಸಿಪಿನ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಕಾರ್ತಿಕ್ಕಿಗೆ ಮಟನ್ ಇಷ್ಟ ಆಗೋದಿಲ್ಲ, ಹಾಗೆಯೇ ಚಿಕನ್ ಸಾಂಬಾರು ಕೂಡ ಇಷ್ಟ ಆಗೋಲ್ಲ. ಅವ್ರಿಗೆ ಸ್ಟಾರ್ಟರ್ಸ್ ಅಷ್ಟೇ ಜಾಸ್ತಿ ಇಷ್ಟ. ಸೊ ಅವರಿಗೆ ಪೀಸಸ್ ಅಷ್ಟು ಇಷ್ಟ ಆಗದಿದ್ರೆ ಅಂತ ಎಗ್ ಕೂಡ ಬಾಯ್ಲ್ ಮಾಡಿಡ್ತಾಯಿದ್ದೀನಿ. ಎಗ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಈಗ ಹುರ್ಗಡ್ಲೆ ಹಾಕಿದ್ದಾದಮೇಲೆ ನಾನು 2 ಟೊಮ್ಯಾಟೊ ಮತ್ತು 2 ಹಾಕಿಲ್ಲ, ನಾನು ಒಂದೇ ದೊಡ್ಡ ಟೊಮ್ಯಾಟೊ ಹಾಕಿದ್ದೀನಿ. ಚಿಕ್ಕದಿದ್ದರೆ ನೀವು 2 ಚಿಕ್ಕ ಟೊಮ್ಯಾಟೊ ಹಾಕ್ಬೋದು. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ತಿಕ್ಕಾಗಿ ಫೈನ್ ಪೇಸ್ಟ್ ಮಾಡಿ ಇದನ್ನು ನಾನು ಚೆನ್ನಾಗಿ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿರೋವಂಥ ಚಿಕನ್ ಐಟಮ್ಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಹೇಗೆ ಬೇಕು ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ. ಅದಕ್ಕೂ ಮುಂಚೆ ನಾನು ಸ್ವಾತಿಯವ್ರ ಅತ್ತೆನೇ ಮಾಡಿಕೊಟ್ಟಿರೋಂಥ ಈ ಮಟನ್ ಮಸಾಲೆ ಪೌಡರ್ ಅಥವಾ ಚಿಕನ್ ಮಸಾಲೆ ಪೌಡರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲೇ ಖಾರದ ಪುಡಿ ಕೂಡ ಇದೆ, ಧನಿಯಾ ಪುಡಿ ಕೂಡ ಇದೆ. ಅದ್ರ ಜೊತೆಗೆ ಇನ್ನಷ್ಟು ಅಡಿಷ್ನಲ್ ಐಟಮ್ಸ್ನೆಲ್ಲ ಹಾಕಿ ಅವರು ಮಸಾಲೆ ಪುಡಿ ರೆಡಿ ಮಾಡಿಟ್ಟಿರ್ತಾರೆ. ಅವ್ರ ಮಸಾಲೆ ಚಿಕನ್ ಮಸಾಲೆ ಸಾರು ಎಲ್ಲ ತುಂಬ ಇಷ್ಟ ಅಂತ ಅವ್ರ ಹತ್ರ ನಾನು ಈ ಮಸಾಲೆ ಪೌಡ್ರೆ ಇಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿದ್ರಷ್ಟೇ ಅವ್ರು ಮಾಡೋ ಟೇಸ್ಟ್ ಬರುತ್ತೆ ಅಂತ. ಸೊ ಅದರ ರೆಸಿಪಿ ಬೇಕಿದ್ರೆ ನಾನು ನಿಮಗೆ ಕೇಳಿಬಿಟ್ಟು ಹೇಳ್ತೀನಿ. ಇದನ್ನು ನಾನು ಜಸ್ಟ್ 1 ವಿಸಿಲ್ ಕೂಗಿಸ್ತಾ ಇದ್ದೀನಿ. ಚಿಕನ್ ಆದ್ದರಿಂದ ಒಂದೇ ವಿಸಿಲಿಗೆ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ಬ್ರೇಕ್ಫಾಸ್ಟಿಗೆ ನಾನು ಇದನ್ನು ದೋಸೆ ಜೊತೆಗೆ ಕಾಂಬಿನೇಷನ್ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನೇ ನಾವು ಮಧ್ಯಾಹ್ನ ಮುದ್ದೆ ಅಥವಾ ನೈಟ್ ರೈಸು ಏನಾದರೂ ಮಾಡ್ಕೊತೀವಿ. ಸೊ ಸಂಡೇ ಈಸಿಯಾಗಿ ಒಂದು ಐಟಮ್ ಮಾಡಿದ್ರೆ ಸಾಕು, ಮುಗ್ದೋಗುತ್ತೆ ಕೆಲವೊಂದು ಸಲ. ಇನ್ನು ಕೆಲವೊಂದು ಸಲ ಸ್ಪೆಷಲಾಗಿ 2-3 ಐಟಮು ಕೂಡ ಮಾಡ್ತೀವಿ. ಬಟ್ ಇವತ್ತು ಸಿಂಪಲ್ ಸಂಡೇ, ಬಟ್ ಸ್ಪೆಷಲ್ ಚಿಕನ್ ಕರಿ ಜೊತೆಗೆ ಈಗ ಇದಕ್ಕೆ ನಾನು ದೋಸೆ ರೆಡಿ ಮಾಡ್ತಿದ್ದೀನಿ. ನಾನು ನಿಮಗೆ ಈ
ಈ ಒಂದು ಚಿಕ್ಕ ಪೆಂಡೆಂಟ್ ಇರೋವಂಥ ಚೈನ್ ತೋರಿಸೋದು ಮರ್ತಿದ್ದೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಮಾಡಿದಾಗ. ಇದು ನಾನು ಮಧುಮನು ಕಲೆಕ್ಷನಿಂದ ತೊಗೊಂಡಿದ್ದು. ತುಂಬ ಪ್ರಿಟಿಯಾಗಿದೆ. ಇದು ಸ್ಯಾರಿಗಿಂತ ಡ್ರೆಸ್ಸಸ್ ಮೇಲೆ ಹಾಗೆಯೇ ವೆಸ್ಟರ್ನ್ ವೇರ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಸ್ವರೋಸ್ಕಿ ಪೆಂಡೆಂಟ್, ಸ್ವರೋಸ್ಕಿ ಚೈನ್ಸ್ ಅಂತ ಏನು ಬರುತ್ತೆ ಅದೇ ಥರ ಕಾಣುತ್ತೆ. ಬಟ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ತುಂಬ ಬ್ಯೂಟಿಫುಲ್ ಕೂಡ ಹೌದು. ಇದನ್ನು ನಾನು ಮನ್ವಿತಾ ಹತ್ರ ತರಿಸಿದ್ದು. ಮನ್ವಿತಾ ಅವರು ಮಧುಮನು ಕಲೆಕ್ಷನ್ ಅಂತ ಒಂದು ಸ್ಟೋರ್ನ ನಡೆಸ್ತಾರೆ, ಆನ್ಲೈನ್ ಸ್ಟೋರು. ಅದರಲ್ಲಿ ನಾನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಆಯಿತು. ಅಲ್ಲಿ ಅವರು ಲೇಟೆಸ್ಟ್ ಕಲೆಕ್ಷನ್ ಏನೇನಿದೆ ಅವ್ರ ಹತ್ರ ಅದನ್ನು ಆ್ಯಡ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಅವರು ನಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ನಾವು ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ಆಯಿತು. ಆನ್ಲೈನ್ ಪೇಮೆಂಟು ಆ್ಯಕ್ಸೆಪ್ಟ್ ಮಾಡ್ತಾರೆ. ಹಾಗೆ ನೀವು ಬೇರೆ ಅದರ್ ಪೇಮೆಂಟ್ ಮೆಥಡ್ಸ್ ಕೂಡ ಮಾಡ್ಬೋದು. ನೀವು ಅವರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಆಯಿತು. ನಿಮಗೆ ಈ ಥರ ಲೇಟೆಸ್ಟ್ ಏನೇನಿದೆ ಎಲ್ಲನೂ ಸಿಗುತ್ತೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ನಂಗೆ ರೀಸೆಂಟಾಗಿ ಗೊತ್ತಾಯಿತು. ನಾನು ತುಂಬ ಐಟಮ್ಸ್ನ ಅವ್ರ ಹತ್ರದಿಂದ ತರಿಸ್ಕೊತಾ ಇದ್ದೆ ರೆಗ್ಯುಲರಾಗಿ. ಬಟ್ ಈಗ ಅವರ ಫಾದರ್ಗೆ ಟ್ರೀಟ್ಮೆಂಟ್ ಎಲ್ಲನೂ ತುಂಬಾ ಖರ್ಚಿದೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ದರೆ ಹೇಳಿ ಮಾಡ್ತೀನಿ ಅಂತ ಹೇಳಿದಾಗ ಅವರು ನನಗೆ ಯಾವುದೇ ರೀತಿ ಹೆಲ್ಪು ಬೇಡ, ಹಣ ಸಹಾಯ ಅಂತೂ ಬೇಡವೇ ಬೇಡ, ನಿಮ್ಮ ವ್ಲಾಗಲ್ಲಿ ನಮ್ದು ಯಾವುದಾದ್ರೂ ಒಂದು ಐಟಮ್ನ ತೋರಿಸಿದ್ರೆ ಸಾಕು, ಅದನ್ನು ನೋಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಅದನ್ನು ಶಾಪಿಂಗ್ ಮಾಡಿದ್ರೆ ಆಯಿತು. ನನ್ನ ಸ್ಟೋರಿಂದ ಅವರು ಶಾಪಿಂಗ್ ಮಾಡಿದ್ರೇ ನನಗೆ ಅದರಿಂದ ಬರೋ ಲಾಭದಲ್ಲೇ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಹಾಗೆಯೇ ನೀವು ಫ್ರೀಯಾಗಿ ನಾವು ದುಡ್ಡು ಕೊಡೋದಾದರೆ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಆ ಕ್ವಾಲಿಟಿ ಅವರಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಇದೇ ರೀತಿ ಇನ್ನೂ ಬಹಳಷ್ಟು ಐಟಮ್ಸ್ ಅವೈಲೇಬಲ್ ಇದೆ. ಪಿಕಲ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಈ ರೀತಿ ಫ್ಯಾನ್ಸಿ ಚೈನ್ಸು ಎಲ್ಲನೂ ಇದೆ. ನಿಮಗೆ ಎಲ್ಲನೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ನಿಮಗೂ ಕೂಡ ಕಷ್ಟದಲ್ಲಿದ್ದವ್ರಿಗೆ ಏನಾದರೂ ಯಾವುದಾದ್ರೂ ರೀತಿ ಸಹಾಯ ಮಾಡಬೇಕು ಅಂತ ಎಲ್ಲ ಮನಸ್ಸಲ್ಲಿದ್ದರೆ ನೀವು ಅವರಿಗೆ ಹಣ ಸಹಾಯ ಮಾಡೋದ್ರ ಬದಲು ಅವರ ಸ್ಟೋರಲ್ಲಿರೋಂಥ ಯಾವುದಾದ್ರೂ ಐಟಮ್ ನಿಮಗೆ ಯೂಸ್ ಆಗೋವಂಥ ಐಟಮ್ನ ಶಾಪಿಂಗ್ ಮಾಡಿದ್ರೆ ಅವರ ಬಿಸ್ನೆಸ್ ಕೂಡ ಗ್ರೋ ಆಗುತ್ತೆ. ಅದರಿಂದ ಅವರು ಕೂಡ ಅವ್ರ ಫಾದರ್ ಟ್ರೀಟ್ಮೆಂಟ್ಗೆ ಹಣ ಹೊಂದಿಸ್ದಂಗೆ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.